ನೀವು ನಾಟಕ ಜಾಸ್ತಿ ಹೇಳಕ್ ಹೋಗ್ಬಾರ್ದು. ನಾಟಕ ಜಾಸ್ತಿ ಹೇಳಕ್ ಹೋಗ್ಬಾರ್ದು. ನಾಯಕರುಗಳು ನೀವು ಬಹಿರಂಗ ಜನ ಮೇಕೆದಾಟು ಯೋಜನೆ ಕಲ್ಲಾಕಕ್ಕೆ ಪ್ಲಾನ್ ಮಾಡಿದೀರಾ ನೀವು. ಮೇಕೆದಾಟು ಯೋಜನೆ ಕಲ್ಲಾಕಕ್ಕೆ ಪ್ಲಾನ್ ಮಾಡಿದೀರಾ. ನಾಚಿಕೆ ಆಗಲ್ಲ ನಿಮ್ಗೆ, ನಾಚಿಕೆ ಆಗಲ್ಲ ನಿಮ್ಗೆ. ಮೇಕೆದಾಟು ಕೂತ್ಕೊಳ್ರಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ನೀವು. ನಿಮ್ಗೇನ್ ಗೊತ್ತು? ಅಲ್ಲ ನಿಮ್ಗೇನ್ ಗೊತ್ತು? ದೇವೇಗೌಡರ ಪಕ್ಷ ಅಂತೆ ನಿಮ್ಗೆ ಪೂಜೆ ಮಾಡ್ತಾರೆ ದೇವೇಗೌಡರು ಕುಮಾರಸ್ವಾಮಿನ. ನೀವು ಪೂಜೆ ಮಾಡ್ಕೊಳ್ರಿ ದೇವೇಗೌಡರು ಕುಮಾರಸ್ವಾಮಿನ. ಕುಮಾರಸ್ವಾಮಿ ತರ ಡೋಂಗಿ ರಾಜಕಾರಣ ನಮ್ಮ ಹತ್ರ ಏನಾಗ್ತಾ ಇದ್ರ ನೀವು? ಕುಮಾರಸ್ವಾಮಿ ತರ ಡೋಂಗಿ ರಾಜಕಾರಣದ ಬಗ್ಗೆ ನಮ್ಮ ಹತ್ರ ಏನ್ ಮಾತಾಡ್ತೀರಾ ನೀವು? ನೀವು ಡಿ ಕೆ ಶಿವಕುಮಾರ್ ಕಂಡ್ರೆ ಭಯ ನಿಮ್ಗೆ. ಮಾನ್ಯ ಡಿ ಕೆ ಶಿವಕುಮಾರ್ ಕಂಡ್ರೆ ಭಯ ನಿಮ್ಗೆ. ಡಿ ಕೆ ಶಿವಕುಮಾರ್ಗೆ ಹೆಸರು ಬರುತ್ತೆ. ಮೇಕೆದಾಟು ಆದ್ರೆ ಡಿ ಕೆ ಶಿವಕುಮಾರ್ಗೆ ಹೆಸರು ಬರುತ್ತೆ. ನಿಮ್ಗೆ ಭಯ ನಿಮ್ಗೆ. ಅಲ್ಲ ರೀ, ರಾಜಕಾರಣ ಡೋಂಗಿ ರಾಜಕಾರಣ ಮಾಡ್ತೀರಾ. ರೈತರ ಹಿತ ಮುಖ್ಯ, ಜನರ ಹಿತ ಮುಖ್ಯ. ಮೇಕೆದಾಟು ಆದ್ರೆ ಬೆಂಗಳೂರು ಕುಡಿಯೋ ನೀರು ಬರುತ್ತೆ. ನಿಮ್ಗೆ ಸಹಿಸಕ್ಕಾಗ್ತಾ ಇಲ್ಲ. ನಿಮ್ಗೆ ಸಹಿಸಕ್ಕಾಗ್ತಾ ಇಲ್ಲ. ನಿಮ್ಗೆ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದಾರೆ. ಶೂನ್ಯ ಆಗ್ತೀರಾ ನೀವು. ಆಯ್ತು ಕೇಳ್ರಿ, ಇಲ್ಲಿ ನೀವು ಪಾದಯಾತ್ರೆ ಯಾಕೆ ಮಾಡಿದ್ರಿ? ಮೇಕೆದಾಟಿಗೆ ಮಾಡ್ತೀವಿ. ಈ ಡೋಂಗಿ ರಾಜಕಾರಣಿಗಳು ಕೇಂದ್ರ ಸರ್ಕಾರ ಇದಾರಲ್ಲ, ಬಿಜೆಪಿ ಜೆಡಿಎಸ್ 19 ಸಂಸದರಿದಾರಲ್ಲ, ಈ 4 ಜನ ಅದು ತಡಿತಾ ಇದಾರೆ ಅದನ್ನ. ಒಂದ್ ಸೆಕೆಂಡ್ ಮಹೇಶ್ ಗೌಡ್ರೆ, ದೇವೇಗೌಡರು ನೀರಿನ ಹರಿಕಾರರು, ನೋ ಡೌಟ್. ಯಾವ್ದು ನೀರು ಹರಿಕಾರ್ರಿ? ಯಾವ್ದು ಮಾಡಿದ್ರಿ? ಯಾವ ಅಣೆಕಟ್ಟು ಕಟ್ಟಿದಾರ್ರಿ ಇಲ್ಲಿ ಬೆಂಗಳೂರಲ್ಲಿ, ಕರ್ನಾಟಕಕ್ಕೆ? ಮತ್ತೆ ಸುಮ್ಕೂತ್ಕೊಳ್ರಿ. ಮತ್ತೆ ನಿಮ್ಗೆ ಸುಮ್ಕೂತ್ಕೊಳ್ಳಿ. ಮತ್ತೆ ಕಟ್ತೀವಿ, ಕಳಸಾ ಬಂಡೂರಿ ಕಟ್ತೀವಿ. ಕಳಸಾ ಬಂಡೂರಿ ಮಾಡೋದು ನಾವೇ, ಎತ್ತಿನ ಹೊಳೆ ಯೋಜನೆ ಮಾಡೋದು ನಾವೇ, ಇದನ್ನ ಮಾಡೋದು ನಾವೇ, ಭದ್ರಾ ಮೇಲ್ದಂಡೆ ಯೋಜನೆ ಮಾಡೋದು ನಾವೇ. ನೀವೇನ್ರಿ ಮಾಡ್ತೀರಿ ನೀವು? ಅದನ್ನ ಮಾಡಿರೋದು ನಾವೇ, ಅದನ್ನ ಮಾಡೋದು ನಾವೇ. ಕೆಸಿ ವ್ಯಾಲಿ ಮಾಡೋದು ನಾವೇ. 18 ಬಂದಿದ್ದೀರಾ, 2ಕ್ಕೆ ಬರುತ್ತೆ ಅಂತ ಹೇಳಲಿಲ್ಲ. ನನ್ನ ಪದ ಸುಮ್ನೆ ಇರಿ ಸರ್, ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ. ನೀವು ಹಿಂಗೆ ಮಾತಿನಲ್ಲೇ ಮನೆ ಕಟ್ಟಿದ್ರೆ ಅಂತಂದ್ರೆ ನೀವು ಅದನ್ನ ಕೇಳಿಸ್ಕೊಳಕ್ ರೆಡಿ ಇರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಜೆಡಿಎಸ್ ಇಷ್ಟು ನಂಬರ್ಸ್ ಬರುತ್ತೆ ಅನ್ನೋದಲ್ಲ ನಾನು ಹೇಳಿದ್ದು. ನೀವು ಬರೀ ಮಾತಿನಲ್ಲೇ ಮನೆ ಕಟ್ಟಿದ್ರೆ ಅಂತ ಹೇಳ್ತಾರೆ. ನಾವು 0 ಬರ್ಬೇಕಾ 1ಕ್ಕೆ ಬರ್ಬೇಕಾ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅಲ್ಲ, ಜೆಡಿಎಸ್ ಮಾತ್ರ ಡಿಪಿಆರ್ ಕಳಿಸ್ತು, ಬಿಜೆಪಿ ಮಾತ್ರ ಕಳಿಸ್ತು, ಕಾಂಗ್ರೆಸ್ ಕಳಿಸೇ ಇಲ್ವಾ? ಹಂಗಾದ್ರೆ ಕಳಿಸಿಲ್ವಾ ಸರ್? ನಾವೇ ಗೊತ್ತು ತೋರಿಸಿ, ನೀವು ಕಳ್ಸ ತೋರಿಸಿ, ಇದೇ ತರ ಡೋಂಗಿತನ ಮಾಡ್ಕೊಂಡಿರೋದು ಕೇಂದ್ರ ಸರ್ಕಾರದಲ್ಲಿ. ಜನರದ್ದು ಇಷ್ಟೇ, ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನು ಮಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಇಷ್ಟಕ್ಕೆ ಸಮಾಪ್ತಿ ಆಗ್ಬಿಡುತ್ತೆ. ತಮಿಳುನಾಡಿಗರಿಗೆ ಇರುವಂತಹ ಬದ್ಧತೆ, ಅಲ್ಲಿನ ರಾಜಕಾರಣಿಗಳಿಗೆ ಇರುವಂತಹ ಬದ್ಧತೆ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಲ್ಲ. ಇದು ಶೇಮ್. ಇದು ಒಂದ್ ಸೆಕೆಂಡ್. ಇದೇ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಮ್ಗೆ ಅಧಿಕಾರ ಕೊಡಿ, 10 ನಿಮಿಷದಲ್ಲಿ ನಾನು ತರ್ತೀನಿ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಆಗ್ಲಿಲ್ಲ. ಒಂದು ಕೋವಿಡ್ ಟೈಮ್ ನಲ್ಲಿ ಜನ ಸಾಯ್ಬೇಕಾದ್ರೂ ಹೋಗಿ ಗುಡ್ಡೆ ಹಾಕೊಂಡು ಪಾದಯಾತ್ರೆ ಮಾಡ್ತೀವಿ ಅಂತ ಈ ಕಾಂಗ್ರೆಸ್ನವ್ರು ಹೇಳಿದ್ರು. ಈಗೇನ್ ಮಾಡ್ತಾ ಇದ್ದಾರೆ? ಪರ್ಮಿಷನ್ ಕೊಡ್ಬೇಕು ಸರ್ಕಾರ. ಜೆಡಿಎಸ್ ಬಿಜೆಪಿ ಅದು ಕಲ್ಲಾಗ್ತಾ ಇದೆ, ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿ ಹೋಗ್ತಾರೆ ಮಾತು ಹೇಳಲೇಬೇಕು ದಯವಿಟ್ಟು. ಯಾಕೆ ಅಂದ್ರೆ ಅವರು ನಮ್ಮ ಆಮ್ ಆದ್ಮಿ ಪಕ್ಷದ ಏನು ಭಯ? ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆಲ್ಲೋ ತಾಕತ್ತನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಆತಂಕನ ಬಿಜೆಪಿಗೆ? ಈ 3 ಜನದ ಪಕ್ಷದವರು ಅಂದ್ರೆ ಈ 3 ಪಾರ್ಟಿಗಳು ಆಡ್ತಾ ಇರುವಂತದ್ದು ಕೇವಲ ನಾಟಕ, ಬಣ್ಣ ಇಲ್ಲದೆ ಇರುವಂತಹ ನಾಟಕ ಅಷ್ಟೇ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.